ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಕನ್ನಡ ಭಾಷೆಯಿಂದ, ಕನ್ನಡ ಇಂಡಸ್ಟ್ರಿಯಿಂದ ಒಂದು ಸಸ್ಪೆನ್ಸ್ ನೇಚರಲ್ಲಿ ಅಂದರೆ ಕಾಡು ಮಧ್ಯದಲ್ಲಿ ಒಂದು ನಡೆಯುವಂಥ ನಿಗೂಢ ರಹಸ್ಯ ಸಿನಿಮಾ OTTಗೆ ಕಾಲಿಟ್ಟಿದೆ. ಹೌದು, ಇವತ್ತು ನಾನು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಓರಿಯೆಂಟೆಡ್ ಸಿನಿಮಾವಾಗಿರುವ ಪೀಟರ್, ಈ ಒಂದು ಸಿನಿಮಾ ರಾಜೇಶ್ ಧ್ರುವ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಲೀಡ್ ಆಗಿ ಕಾಣಿಸಿಕೊಂಡಿದ್ದಾರೆ. ಈ ಒಂದು ಸಿನಿಮಾ ಸಾಮಾನ್ಯ ಒಂದು ಥ್ರಿಲ್ಲರ್ ಸಿನಿಮಾವಲ್ಲ. ಹೌದು, ಬೆಟ್ಟ ಕಾಡುಗಳ ಮಧ್ಯದಲ್ಲಿ ನಡೆಯುವಂಥ ಒಂದು ನಿಗೂಢ ರಹಸ್ಯ ಸಿನಿಮಾವಾಗಿದೆ. ಅಷ್ಟಕ್ಕೂ ಈ ಸಿನಿಮಾ ಹೇಗಿದೆ, ಸಿನಿಮಾ ಕತೆ ಯಾವ ರೀತಿ ಇದೆ, ಕತೆ ವರ್ಕ್ ಆಗಿದೆಯಾ ಅಥವಾ ಇಲ್ಲ ಅನ್ನೋದು ಇವತ್ತಿನ ಒಂದು ರಿವ್ಯೂನಲ್ಲಿ ನಾನು ಪೀಟರ್ ಎಂಬ ಒಂದು ಸಿನಿಮಾದ ಬಗ್ಗೆ ಸಂಪೂರ್ಣವಾಗಿ ಕತೆ ಹೇಗಿದೆ ಅಂತ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಮಾಡುವಂಥ ಮೂವಿ ರಿವ್ಯೂಗಳು ಆಗ್ಬೋದು ಮತ್ತು ನಾನು ಮಾಡುವಂಥ ಕೆಲಸ ನಿಮಗೇನಾದರೂ ಇಷ್ಟ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡು ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಹಾಗೆ ಕತೆ ಕಡೆ ನೋಡೋಣ ಬನ್ನಿ ಸ್ನೇಹಿತರೆ. ಈ ಒಂದು ಸಿನಿಮಾದ ಹೀರೋ ಅಂದ್ರೆ ರಾಜೇಶ್ ಧ್ರುವ ಅವರು ತುಂಬಾ ವರ್ಷಗಳ ನಂತರ ತನ್ನ ಊರಿಗೆ ವಾಪಸ್ ಬರ್ತಾರೆ. ಹೌದು, ಅವರು ವಾಪಸ್ ಬಂದಾಗ ಅವರ ಚೈಲ್ಡ್ಹುಡ್ ಅಲ್ಲಿ ಆಡಿದ ಆಟ ಆಗ್ಬೋದು ಅವರಿಗೆ ತುಂಬಾನೇ ಕಾಡ್ತಾ ಇರುತ್ತೆ. ಅದು ಹೆಂಗೋ ಒಂದು ಇನ್ಸಿಡೆಂಟ್ ಇಂದ, ಆ ಒಂದು ಟ್ವಿಸ್ಟ್ ಇಂದ ತಮ್ಮ ಹಳೆ ಗೆಳತನ ಆಗ್ಬೋದು, ತಾನು ಪ್ರೀತಿಸಿದ ಲವ್ ಸ್ಲೋ ಆಗಿ ಎಲ್ಲವೂ ಕೂಡ ಒಂದೊಂದಾಗಿ ಕನೆಕ್ಟ್ ಆಗ್ತಾ ಆಗ್ತಾ ಹೋಗುತ್ತದೆ. ಕನೆಕ್ಟ್ ಆಗ್ತಾ ಅನ್ನೋಷ್ಟರಲ್ಲಿ ಮತ್ತೊಂದಿಷ್ಟು ನಿಗೂಢ ರಹಸ್ಯಗಳು ನಮ್ಮ ಹೀರೋ ಅಂದ್ರೆ ರಾಜೇಶ್ ಧ್ರುವ ಅವರ ಕಣ್ಣಿಗೆ ಎದುರಾಗುತ್ತವೆ. ಅಷ್ಟಕ್ಕೂ ಆ ಒಂದು ಟ್ವಿಸ್ಟ್ಗಳು ಏನು ಎದುರಿಸಲು ನಮ್ಮ ಹೀರೋ ಅವರು ಏನೆಲ್ಲ ಸರ್ಕಸ್ ಮಾಡ್ತಾರೆ, ಆ ಒಂದು ಅಷ್ಟಕ್ಕೂ ಏನಾಯಿತು ಅನ್ನೋದು ನೀವು ಸಿನಿಮಾ ನೋಡಿಯೇ ತಿಳಿದುಕೊಳ್ಳಬೇಕು. ಕತೆ ತುಂಬ ಎಂಗೇಜಿಂಗ್ ಆಗಿದೆ. ಪ್ರತಿ ಒಂದೊಂದು ಸೀನ್ ನೋಡುವಾಗ ಒಂದು ನಿಗೂಢ ರಹಸ್ಯ ಸಿನಿಮಾವಾದಕರ ಪ್ರತಿ ಒಂದೊಂದು ಎಪಿಸೋಡ್ ಆಗ್ಬೋದು, ಪ್ರತಿ ಒಂದೊಂದು ಸೀನ್ ನೋಡುವಾಗ ನಿಮಗೆ ಒಂದು ಒಳ್ಳೆ ಗೂಬ್ಸ್ ಬಂಪ್ಸ್ ಥ್ರಿಲ್ಲಿಂಗ್ ಫೀಲ್ ಕೊಡುವಂಥ ಒಂದು ಕಂಪ್ಲೀಟ್ ಕನ್ನಡ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಸಸ್ಪೆನ್ಸ್ ಕ್ರೈಮ್ ಸಿನಿಮಾವಾಗಿದೆ. ಹೌದು ಸ್ನೇಹಿತರೆ, ಇದರಲ್ಲಿ ಬರುವಂಥ ಪಾತ್ರ ಆಗ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗಿದ್ದು, ಅಷ್ಟರಲ್ಲಿನೇ ಈ ಒಂದು ಸಿನಿಮಾದಲ್ಲಿ ಬರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ಬೋದು ಸಖತ್ತಾಗಿನೇ ಪ್ರತಿಯೊಂದು ಸೀನ್ಗೆ ಚೇಂಜ್ ಆಗ್ತಾ ಆಗ್ತಾ ಹೋಗುತ್ತದೆ. ಈ ಸಿನಿಮಾದಲ್ಲಿ BGM ಕೂಡ ಒಂದು ಮುಖ್ಯ ಪ್ರಾಮುಖ್ಯತೆ ವಹಿಸುತ್ತದೆ. ಏಕೆಂದರೆ ಸಿನಿಮಾ ನೋಡುವಾಗ ಫಸ್ಟ್ ಹಾಫ್ ಸ್ಲೋ ಅನಿಸುತ್ತದೆ. ಏಕೆಂದರೆ ಪ್ರತಿಯೊಂದು ಪಾತ್ರಗಳ ಪರಿಚಯ ಮಾಡಬೇಕು, ಆ ಪಾತ್ರಗಳು ಏನು ಕತೆ ಹೇಳೋಕ್ಕೆ ಹೊರಟಿದೆ ಅನ್ನೋದು ಕೂಡ ನಿಮಗೆ ಫಸ್ಟ್ ಹಾಫ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಸಿನಿಮಾದಲ್ಲಿರುವ ಎಲ್ಲ ಪಾತ್ರಗಳ ಪರಿಚಯ ಆಗುತ್ತದೆ. ಆದರೆ ಒಬ್ಬನ್ನ ಒಂದು ಬಿಟ್ಟು ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತದೆ. ಸೊ ಆ ನಂತರ ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ನಿಜವಾದ ಆ ನಿಗೂಢ ರಹಸ್ಯಗಳೇನು, ತಾನು ತನಗೆ ಆಗುತ್ತಿರುವ ಸಮಸ್ಯೆ, ತನ್ನ ಸುತ್ತಮುತ್ತಲ್ಲಿ ನಡೆಯುತ್ತಿರುವ ಒಂದಿಷ್ಟು ಕ್ರೈಮ್ಗಳ ವಿರುದ್ಧ ನಮ್ಮ ಹೀರೋ ಅವರು ತುಂಬಾ ಅದ್ಭುತವಾಗಿ ಸ್ಟ್ಯಾಂಡ್ ತಗೊಂಡು ಆ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಆಗ್ಬೋದು ಮತ್ತು ಸ್ಕ್ರೀನ್ ಪ್ಲೇ ಪ್ರತಿ ಒಂದೊಂದು ಎಲಿಮೆಂಟ್, ತಾನು ಲವ್ ಮಾಡುವಂಥ ಹುಡುಗಿಗೆ ಆಗುವಂಥ ತೊಂದರೆಗಳು ಅದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿನೇ ಲೈನಪ್ ನಲ್ಲಿ ಕೊಟ್ಟಿದ್ದಾರೆ. ಹೌದು, ನಿಜವಾಗ್ಲೂ ಒಂದು ಅದ್ಭುತ ಒಂದು ಥ್ರಿಲ್ಲರ್ ಕನ್ನಡ ಕಾಮಿಡಿ ವಿತ್ ಸಸ್ಪೆನ್ಸ್ ಸಿನಿಮಾವಾಗಿದೆ. ಈ ಸಿನಿಮಾ OTTಗೆ ಕೂಡ ಕಾಲಿಟ್ಟಿದೆ. ಮುಂಚೆಲ್ಲ ಥಿಯೇಟರ್ಗಳಲ್ಲಿ ರನ್ ಆದ ನಂತರ ಈ ಸಿನಿಮಾ ನೀವು ಯಾರಾದರೂ ಮಿಸ್ ಮಾಡಿಕೊಂಡಿದ್ರೆ ನೀವು ಇವಾಗ ಮನೆಯಲ್ಲಿ ಕುಳಿತುಕೊಂಡೇ ಈ ಸಿನಿಮಾ ಸಂಪೂರ್ಣವಾಗಿ ವೀಕ್ಷಣೆ ಮಾಡಬಹುದು. ಹಾಗೆ ಈ ಒಂದು ಮೂವಿ ರಿವ್ಯೂ ನಿಮಗೇನಾದರೂ ಇಷ್ಟ ಆಗಿದ್ರೆ ಅಥವಾ ನಾವು ಮಾಡುವಂಥ ಸಿನಿಮಾಗಳ ರಿವ್ಯೂಗಳ ಬಗ್ಗೆ ಆಗ್ಬೋದು, ಈ ಒಂದು ಸಿನಿಮಾದ ಬಗ್ಗೆ ಏನಾದರೂ ನಿಮಗೆ ಕ್ವಶನ್ಸ್ಗಳು ಮತ್ತು ಏನಾದರೂ ಹೇಳೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರತಿ ಒಂದೊಂದು ಕಾಮೆಂಟ್ಗಳಿಗೆ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನಾನು ಎಲ್ಲವೂ ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ಈ ಒಂದು ಪೀಟರ್ ಎಂಬ ಒಂದು ಕನ್ನಡ ಮೂವಿ ರಿವ್ಯೂ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಬೇರೆ ಒಂದು ಸಿನಿಮಾ ರಿವ್ಯೂದೊಂದಿಗೆ ನಾನು ನಿಮ್ಗಳ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಹಾಗೆ ಹಳೆ ವಿಡಿಯೋ ನೋಡಿ ನಾನು ಕೂಡ ಒಂದು ಹೊಸ ಪ್ರಯತ್ನದೊಂದಿಗೆ ನಿಮ್ಗಳ ಜೊತೆಗೆ ಮಾತನಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.